ಅಶ್ಲೀಲ ಮೆಸೇಜ್ ಬಗ್ಗೆ ಗೊತ್ತಾದ ತಕ್ಷಣ ದರ್ಶನ್ ಏನ್ ಪ್ಲಾನ್ ಮಾಡಿದ್ರು, ಈತನನ್ನ ಹುಡುಕಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಮೆಸೇಜ್ ಕಳುಹಿಸ್ತಾ ಇದ್ದಂತಹ ವ್ಯಕ್ತಿ ಯಾರು ಅಂತ ಹುಡುಕ್ಬೇಕಲ್ಲ. ಯಾಕಂದ್ರೆ ಆತ ಫೇಕ್ ಐಡಿ ಮೂಲಕ ಮೆಸೇಜ್ ಗಳನ್ನ ಕಳುಹಿಸ್ತಾ ಇರ್ತಾರೆ. ಆ ಫೇಕ್ ಐಡಿಯ ಮೂಲವನ್ನ ನಟ ದರ್ಶನ್ ಕೆದಕ್ತಾರೆ. ಫೇಕ್ ಐಡಿಯನ್ನ ಟ್ರೇಸ್ ಮಾಡಿದ ಸಂದರ್ಭ ಈತ ಅನ್ನೋದು ಗೊತ್ತಾಗುತ್ತೆ. ಫೇಕ್ ಐಡಿ ಅಂತ ಗೊತ್ತಾದ ನಂತರನೂ ಕೂಡ ಅನುಮಾನ ಮೂಡುತ್ತೆ. ಫೇಕ್ ಐಡಿಯಿಂದ ರೇಣುಕಾಸ್ವಾಮಿ ಚಿತ್ರದುರ್ಗದವನು ಅನ್ನುವಂತಹ ಮಾಹಿತಿ ದರ್ಶನ್ ಟೀಮ್ಗೆ ತಲುಪುತ್ತೆ. ದರ್ಶನಿಗೆ ಯಾವಾಗ ಪವನ್ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೋ, ಸೊ ಆಗ ದರ್ಶನ್ ಹಾಗಾದ್ರೆ ಯಾರೀತ, ಈತನ ಹೆಸರು ಅಲ್ಲಿವರೆಗೂ ಗೊತ್ತಿರೋದಿಲ್ಲ. ಈತ ಬೇರೆ ಬೇರೆ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋ ಮೂಲಕ ಪವಿತ್ರ ಗೌಡಗೆ ಇಂತಹ ಅಶ್ಲೀಲ ಫೋಟೋಗಳನ್ನ, ವಿಡಿಯೋಗಳನ್ನ, ಮೆಸೇಜ್ಗಳನ್ನ ಕಳುಹಿಸ್ತಾನೆ ಇರ್ತಾರೆ. ಸೊ ಹಾಗಾಗಿ ದರ್ಶನ್ಗೆ ಸಹಜವಾಗಿ ಎಂಥವರಿಗಾದ್ರೂ ಇಂತಹ ಮೆಸೇಜ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಡಿಸ್ಟರ್ಬ್ ಆಗುತ್ತೆ, ಕೋಪ ಬಂದೇ ಬರುತ್ತೆ. ಆದ್ರೆ ಆ ಕೋಪ ಇಲ್ಲಿವರೆಗೆ ಹೋಗಬಾರ್ದು. ಅದಕ್ಕಂತಾನೆ ಸೈಬರ್ ಕ್ರೈಮ್ ಆಫೀಸರ್ಸ್ ಇದ್ದಾರೆ, ಪೊಲೀಸರು ಇದ್ದಾರೆ, ಕಾನೂನಿದೆ. ಆದ್ರೆ ಇಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೋ ಇಲ್ವೋ ಅನ್ನೋದನ್ನ ಪೊಲೀಸರ ತನಿಖೆಯಿಂದ ಗೊತ್ತಾಗುತ್ತೆ. ಆದ್ರೆ ಅಶ್ಲೀಲ ಮೆಸೇಜ್ಗಳು ಯಾವಾಗ ಬರೋದಕ್ಕೆ ಶುರುವಾಗುತ್ತೋ, ಯಾವಾಗ ಈ ವಿಚಾರ ದರ್ಶನ್ಗೆ ಗೊತ್ತಾಗುತ್ತೋ, ದರ್ಶನ್ ಹಾಗಾದ್ರೆ ಈ ಮೆಸೇಜ್ ಮಾಡ್ತಾ ಇರೋನ್ ಯಾರು ಅಂತ ಹುಡುಕುವಂತಹ ಪ್ಲಾನ್ ಮಾಡ್ತಾರೆ. ಮೆಸೇಜ್ ಕಳುಹಿಸ್ತಾ ಇದ್ದಂತಹ ವ್ಯಕ್ತಿ ಯಾರು, ಆತ ಎಲ್ಲಿದ್ದಾನೆ, ಯಾವ ಕಾರಣಕ್ಕೋಸ್ಕರ ಆತ ಮೆಸೇಜ್ ಮಾಡ್ತಾ ಇದ್ದಾನೆ ಅನ್ನುವಂತಹ ಹುಡುಕೋ ಕೆಲಸ ಕೂಡ ಮಾಡ್ತಾರೆ. ಫೇಕ್ ಐಡಿ ಮೂಲಕ ಈತ ಮೆಸೇಜ್ ಕಳುಹಿಸ್ತಾ ಇದ್ದ. ಹಾಗಾದ್ರೆ ಈ ಫೇಕ್ ಐಡಿಯ ಸರದಾರ, ಫೇಕ್ ಐಡಿಯ ಮಾಲೀಕ ಯಾರು ಅಂತ ಹೇಳಿ ದರ್ಶನ್ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಮಾಡ್ತಾರೆ. ಫೇಕ್ ಐಡಿಯನ್ನ ಟ್ರೇಸ್ ಮಾಡಿದ ಸಂದರ್ಭದ ಬಗ್ಗೆಯೂ ಕೂಡ ಇವರಿಗೆ ಅನುಮಾನ ಬರುತ್ತೆ. ಫೇಕ್ ಐಡಿಯಿಂದ ರೇಣುಕಾಸ್ವಾಮಿ ಈತ ಚಿತ್ರದುರ್ಗದವನು, ಅಪೋಲೋ ಮೆಡಿಕಲ್ನಲ್ಲಿ ಈತ ಕೆಲಸ ಮಾಡ್ತಾ ಇದ್ದಾನೆ, ಚಿತ್ರದುರ್ಗದಲ್ಲೇ ಈತನ ಮನೆ ಇದೆ, ಈತನಿಗೆ ಮದುವೆ ಆಗಿದೆ. ಈ ಎಲ್ಲಾ ವಿಚಾರ ದರ್ಶನಿಗೆ ಲಭ್ಯವಾಗುತ್ತೆ. ಹಾಗಾದ್ರೆ ದರ್ಶನ್ ಯಾರ ಮೂಲಕ ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿಸಿದ್ದು, ಅದು ಕೂಡ ಸಾಕಷ್ಟು ಇಂಪಾರ್ಟೆಂಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.